ರಾವಣ ಒಳ್ಳೆಯವ, ಅಬ್ಬಬ್ಬ ಇಷ್ಟೆಲ್ಲ ಆದೇಶ ಮಾಡಿ ಒಂದು ಹುಡುಗಿಯನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ, ರಾವಣ ಆಕೆಯನ್ನು ಮುಟ್ಲೇ ಇಲ್ಲ, ರಾವಣ ಆಕೆಯನ್ನು ಬಲಾತ್ಕರಿಸಲೇ ಇಲ್ಲ. ಈ ವಾಕ್ಯಗಳನ್ನು ಓದಿಕೊಳ್ಳದ ಮಂದಿ ಮಾತಾಡುವಂತಹ ಪ್ರಸಂಗ. ಅವಳನ್ನು ವಶಪಡಿಸಿಕೊಳ್ಳಿಕ್ಕೆ ಮಾಡಿದ ಆಜ್ಞೆ ಇದು ಅವಳ ಎದುರಲ್ಲಿ. ಇದೇ ರಾವಣ ಮತ್ತೆ ಮುಂದೆ ಇನ್ನೂ ಈ ಮಾತು ಇವಳು ಹೇಳಿದ್ದು ಕೇಳಲಿಲ್ಲ ಅಂದರೆ ಇನ್ನು 2 ತಿಂಗಳ ಬಳಿಕದ ಮೊದಲನೆಯ ದಿವಸಕ್ಕೆ ಪ್ರಾತರಾಶ ಬೆಳಗ್ಗೆ ಊಟಕ್ಕಾಗಿ ಇವಳನ್ನು ಸಿದ್ಧಪಡಿಸಿ ಅಂತ ಹೇಳುವಷ್ಟು ಒಳ್ಳೆಯವ. ತರುವಾಗಲೇ ಅಂಕೇನಾದಾಯ, ತೊಡೆಯ ಮೇಲಿರಿಸಿಕೊಂಡು ಒಂದು ಪರಸ್ತ್ರೀಯನ್ನು ಹಾಗೆ ತರುವುದೇ ಮಹಾ ಅಪರಾಧ. ಆದರೆ ಅವನೇನು ಮಾಡಲಿಲ್ಲ. ಅದಕ್ಕೂ ಕಾರಣ ಅವನಿಗೆ ಅದರ ಹಿಂದೆ ಇದ್ದ ಇನ್ನೂ ಒಂದು ದೊಡ್ಡ ಶಾಪ. ಅಕಸ್ಮಾತ್ ಬಲಾತ್ಕರಿಸಿದರೆ ಅವನ ಪ್ರಾಣವೇ ಹೋದೀತು ಅನ್ನುವ ಭಯದಿಂದ ಅವನು ಮಾಡಲಿಲ್ಲ. ಅಷ್ಟೇ ಬಿಟ್ಟರೆ ಅದರಲ್ಲಿ ಒಳ್ಳೆಯತನದ ಪ್ರಸಂಗ ಇಲ್ಲ. ಜೀವ ಭಯಕ್ಕೆ ನಿಂತದ್ದನ್ನು ಗುಣ ಅಂತ ಕಾಣುವಷ್ಟು ದಡ್ಡರನ್ನು ನಾವು ಲೋಕದಲ್ಲಿ ರಾವಣನ ಪಂಗಡದವರು ಅಂತಲೇ ಮೆಚ್ಚಿಕೊಳ್ಬೇಕಷ್ಟೇ ಬಿಟ್ಟರೆ ಧರ್ಮದ ಕಣ್ಣಿನಿಂದ ಕಾಣುವ ಸತ್ಯದ ದೃಷ್ಟಿಯಲ್ಲಿ ವಿಷಯವನ್ನು ಪರಿಮಾರ್ಜಿಸುವ ಮಂದಿಗೆ ಇಲ್ಲಿ ಯಾವ ಒಳಿತಿನ ಚಿಂತನೆಯನ್ನು ಕೂಡ ಹಾಗೆಂತ ಹೇಳಿ ಗುಣಗಳೇ ಇಲ್ಲ ಅಂತಲ್ಲ. ಈ ವಿಷಯದಲ್ಲಿ ಯಾವ ಗುಣವನ್ನೂ ಕಾಣಲಿಕ್ಕಿಲ್ಲ. ಮರುಳ ಅಂದರೆ ಮಹಾ ಮರುಳನೇ. ಅದರಲ್ಲಿ ಬಯಕೆಗೆ ಸೋತು ಹೋದ ಅತ್ಯಂತ ದೌರ್ಬಲ್ಯದಿಂದ ಕೂಡಿದ್ದಂತಹ ರಾವಣನ ಪ್ರತಿಯೊಂದು ಕ್ಷಣವನ್ನು ವಾಲ್ಮೀಕಿಗಳು ವರ್ಣನೆ ಮಾಡ್ತಾ ಹೋಗ್ತಾರೆ. ಯಾಚ ವಕ್ಷತಿ ವೈದೇಹೀಂ ವಚನಂ ಕಿಂಚಿದ ಪ್ರಿಯಂ ಅಜ್ಞಾನಾದ್ಯದಿವಾಜ್ಞಾನ ನತಸ್ಯಾ ಜೀವಿತಂ ಪ್ರಿಯಂ. ಯಾರಿಗೆ ಬದುಕುವುದಕ್ಕೆ ಇಷ್ಟ ಇಲ್ಲ ಅಂತಿದೆಯೋ ಅಂತಹ ಹೆಣ್ಣುಮಗಳು ಈ ಸೀತೆ ಏನಾದರೂ ಕೇಳಿದಾಗ ಕೊಡದೆ ಎದುರು ಮಾತನಾಡಿ ಅವಳ ಕಣ್ಣಿನಲ್ಲಿ ಒಂದು ನೀರು ಹನಿಯುವಂತೆ ಕಾರಣರಾದರೆ ಅವರು ಬದುಕಲಿಕ್ಕೆ ಇಷ್ಟ ಇಲ್ಲ ಅನ್ನೋದನ್ನೇ ನನಗೆ ತೋರಿಸಿದ ಹಾಗೆ ಅವರನ್ನು ನಾನು ಕೊಲ್ತೇನೆ ಅಂತ. ಅವ್ರನ್ನ ಯಾರನ್ನು ನಾನು ಉಳಿಸುವುದಿಲ್ಲ. ಅವಳು ಏನು ಕೇಳಿದ್ರು ಅದನ್ನು ಕೊಡಬೇಕು. ಅಕಸ್ಮಾತ್ ಯಾರಾದರೂ ಅಪ್ರಿಯಂ ಬೇಸರ ತರುವಂತಹ ಮಾತುಗಳಾಡಿದ್ರಿ ಅಂದರೆ ಅವಳು ಕೇಳಿದ್ದನ್ನು ಕೊಡಲಿಲ್ಲ ಅಂತಾದರೆ ಅವರನ್ನು ಯಾರನ್ನು ನಾನು ಉಳಿಸುವುದಿಲ್ಲ. ತಥೋಕ್ತ್ವಾ ರಾಕ್ಷಸಿ